ನಾಗಲಿಂಗೇಶ್ವರ ಫೌಂಡೇಶನ್ ಹಾಗೂ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಏರ್ಪಡಿಸಿದ್ದ ವಿರಾಟ್ ಟ್ರೋಫಿ ಕ್ರಿಕೆಟ್ ಟೂರ್ನಿಮೆಂಟ್ನ ಮುಖ್ಯ ಅತಿಥಿಗಳಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಎಚ್ ಬಸವರಾಜುರವರು ಭಾಗವಹಿಸಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನಾರಾಯಣಸ್ವಾಮಿರವರು, ವಿಶ್ವಕರ್ಮ ಮಹಾಮಂಡಲ ಚಂದ್ರಶೇಖರ್ ಅವರು, ಪರಮೇಶ್ವರ್ ಗುಪ್ತಾರವರು, ಅಯ್ಯಪ್ಪರವರು, ಶ್ರೀ ಆನಂದ್ ರವರು ಹಾಗೂ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ರಾಮನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ವಿಶ್ವಕರ್ಮ ಸಮಾಜದ ವಿರಾಟ್ ಟ್ರೋಫಿ ಇವತ್ತು ಪ್ರಪ್ರಥಮವಾಗಿ ಪ್ರಾರಂಭವನ್ನು ಎಲ್ಲ ಯುವಕ ಮಿತ್ರರು ಸೇರಿ ನಿನ್ನೆ ಟೂರ್ನಿಮೆಂಟನ್ನು ಆಡಿಸಿ ಇವತ್ತು ಬಹುಮಾನ ಕೊಡುವಂಥ ಕಾರ್ಯಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರಾದಂಥ ಚಂದ್ರು ಅವರಿದ್ದಾರೆ, ಅಯ್ಯಣ್ಣ ಇದ್ದಾರೆ, ರಾಮಲಿಂಗಮ್ ಇದ್ದಾರೆ, ನಮ್ಮ ಸಮಾಜ ಸೇವಕರಾದಂಥ RJ ಪರಮೇಶ್ವರ್ ಗುಪ್ತಾ ಅವರಿದ್ದಾರೆ, ನಾರಾಯಣಸ್ವಾಮಿ ಅವರಿದ್ದಾರೆ, ಆನಂದ್ ಇದ್ದಾರೆ. ಈ ಎಲ್ಲ ಮುಖಂಡರು ನಾವು ಇವತ್ತು ಸೇರಿ ಯುವಕರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ, ಯುವಕರಲ್ಲಿ ಒಗ್ಗಟ್ಟಿರಬೇಕು, ಯುವಕರಲ್ಲಿ ಗುರಿ ಮುಟ್ಟಬೇಕು. ಅದಕ್ಕೆ ಹಿಂದೆ ಇರತಕ್ಕಂಥ ಗುರುಗಳನ್ನ ಸರಿಯಾಗಿ ಮುಂದಿಟ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಬಯಕೆ. ಆ ಒಂದು ಬಯಕೆನ ನಾನು ಯುವಕ ಮಿತ್ರರಲ್ಲಿ ಹಂಚ್ಕೊಂಡಿದ್ದೀನಿ. ಈ ಒಂದು ವಿರಾಟ್ ಕಪ್ ಏನಿದೆ, ಈ ಸಂಸ್ಥೆ ಯಾವುದೇ ಕಾರ್ಯಕ್ರಮ ಮಾಡಲಿ ಆ ಸಂಸ್ಥೆ ಹಿಂದೆ ನಾನಿದ್ದೀನಿ. ಅವ್ರ ಮುಂದೆ ಇದ್ದಾಗ ನಾನು ಹಿಂದೆ ಇರ್ತೀನಿ. ಅವ್ರು ಎಲ್ಲಿವರೆಗೆ ಒಗ್ಗಟ್ಟಾಗಿ ಸಮಾಜದ ಜೊತೆಯಲ್ಲಿ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಯುವಕರು ಇರ್ಬೋದು, ಮಹಿಳೆಯರಿರ್ಬೋದು, ಹಿರಿಯರಿರ್ಬೋದು, ತ್ರಿಮೂರ್ತಿಗಳನ್ನ ಜೋಡಿಸ್ಕೊಂಡು ಒಟ್ಟಿಗೆ ಎಲ್ಲಿವರೆಗೂ ಅವ್ರು ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ನನ್ನ ಸಂಪೂರ್ಣವಾದ ಸಹಕಾರ, ಬೆಂಬಲ, ಸದಾ ಅವರ ಸ್ಫೂರ್ತಿಗೆ ಬೆಂತಟ್ಟುವಂಥ ಕೆಲಸ ಸದಾ ನನ್ನ ಜೊತೆಲಿ ನಾನು ಇರ್ತೀನಿ ಅಂತ ಒಂದು ಮಾತನ್ನು ಹೇಳಿ, ಇವತ್ತು ನವರಾತ್ರಿ ವಿಜಯದಶಮಿಯ ದಿವಸದಂತೂ ದಸರಾ ಕಪ್ ಅಂತ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಆ ದಸರಾ ಕಪ್ಪಿಗೆ ಯಶಸ್ವಿ ಸಿಕ್ಕಿದೆ. ಆ ತಾಯಿ ಚಾಮುಂಡೇಶ್ವರಿ, ತಾಯಿ ಬನಶಂಕರಮ್ಮ, ತಾಯಿ ಕಾಮಾಕ್ಷಮ್ಮ ಈ ಒಂದು ಟೀಮ್ ಸಂಸ್ಥೆಗೆ, ಆ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ. ಈ ಥರ ಒಂದು ಜನ ಸ್ನೇಹಿಮಯ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಈ ಟೀಮಿಂದ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದಂಥ ಎಲ್ಲ ವಿಶ್ವಕರ್ಮ ಬಂಧುಗಳು, ನಮ್ಮ ಕುಲಬಾಂಧವರು, ಯೂತ್ ಟೀಮ್ ಎಲ್ಲ ಸೇರಿ ಈ ಒಂದು ವಿರಾಟ್ ಟ್ರೋಫಿ ಒಂದು ಕಾರ್ಯಕ್ರಮನ ಕ್ರಿಕೆಟ್ ಆಟ ಆಡುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ನನ್ನ ಕುಲಬಾಂಧವರು ಏನು ಕ್ರೀಡೆನ ಅಚ್ಚುಮೆಚ್ಚಾಗಿ ಆಡಿ ಇವತ್ತು ಪ್ರೈಸ್ ತಗೊಂಡಿದ್ದಾರೆ ಅವರಿಗೆಲ್ಲನೂ ನಾನು ಶುಭ ಕೋರ್ತಾ ಇದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂಥ ಎಚ್ ಬಸವರಾಜ್ ಹೇಳಿದ್ದಾರೆ, ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಒಂದು ಕ್ರೀಡೆನ ನಮ್ಮ ಜನಾಂಗಕ್ಕೆ ಯಾರ್ಯಾರು ಮುಂದೆ ಬಂದರೆ ಅವ್ರಿಗೆಲ್ಲನೂ ಪ್ರೋತ್ಸಾಹ ಕೊಟ್ಟು ನಾನು ಅದನ್ನು
ಒಂದು ಜನಸ್ನೇಹಿ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಭಾಳ ಖುಷಿಯಾಗಿದೆ. ನಮ್ಮ ಸಮಾಜದ ಹಿಂದೆ ಬೆನ್ನೆಲುಬಾಗಿ ನಿಂತಿರುವಂಥ ಎಚ್ ಬಸವರಾಜ್ ಅವರಿಗೆ ತಾಯಿ ಕಾಳಿಕಾ ಕಮಟೇಶ್ವರಿ ಆಗಿರ್ಬೋದು, ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಶುಭ ಹಾರೈಸಲಿ ಅಂತೇಳಿ ಈ ನವರಾತ್ರಿ ಸಂದರ್ಭದಲ್ಲಿ ಈ ಕ್ರೀಡೆನ ಏರ್ಪಾಟ್ ಮಾಡಿಕೊಂಡು ಕಾಲ ಕಳೆದೇನೆ ನಮ್ಮ ಯುವಜನಾಂಗ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ನನ್ನ ಪ್ರೋತ್ಸಾಹವೂ ಇದೆ. ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ. Firstly, I would like to thank Mr. Baswaraj sir and Chandrasekhar sir for coming and inaugurating our Virat Trophy conducted by Sri Ayyappa Swami Temple and Sri Nagalingeshwara Temple, and it was conducted yesterday, Sunday, 6th Sunday, and Aryan Yoga Foundation as well. And we are very, very happy that sir invited us today for the dinner, and he treated us really very well, and we are forever thankful for sir for his upcoming social deeds, and we respect sir for his simplicity. As Chandrasekhar sir said, we respect for his simplicity, and we are humbled to be here, and we are honored to be here in the presence of sir. And thank you very much sir once again for coming and conducting the match. And for the upcoming also, sir has promised that he is going to conduct the carom board match for the women, and that is somewhat we didn't expect. All of a sudden sir came and said there is going to be a carom board match that is for the women as well, and we are waiting for it sir, and we will do our best. Thank you. ಸೊ ಇದು ಪ್ರಪ್ರಥಮವಾಗಿ ನಾವು ಪ್ರಯತ್ನ ಮಾಡಿದ್ವಿ, ಸೊ ವಿರಾಟ್ ಟ್ರೋಫಿ ಅಂತ. ಸೊ ಸರ್ ನಮ್ಮ ಬೆನ್ನೆಲುಬಾಗಿ ನಿಂತು ನಾವೇನೇ ಕೇಳಿದ್ರು ಸೊ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಉತ್ಸಾಹ ಕೊಟ್ಟು ಪ್ರೋತ್ಸಾಹ ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ವಿ ವುಡ್ ಲೈಕ್ ಟು ಥ್ಯಾಂಕ್ ಬಸವರಾಜ್ ಸರ್, ತುಂಬ ಥ್ಯಾಂಕ್ ಯು ಸರ್. ಮತ್ತು ಚಂದ್ರಶೇಖರ್ ಸರ್, ಸೊ ನಮ್ಮ ಮಾರ್ಗದರ್ಶಕರು ಚಂದ್ರಶೇಖರ್ ಸರ್. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇನು ಮಾಡ್ತಾ ಇದ್ದೀರಾ, ಏನು ಮಾಡಬೇಕು ಎಲ್ಲ ನನ್ನ ಹತ್ರ ಹೇಳಿ, ನಾನು ನಿಮಗೆ ಬ್ಲೂ ಪ್ರಿಂಟ್ ತಕ್ಕೊಡ್ತೀನಿ, ಅದೇ ಥರ ಮಾಡ್ಕೊಂಡೋಗಿ ಅಂದರು. ನಾವು ಅದೇ ಥರ ಮಾಡಿದ್ವಿ. ಸೊ ಟ್ರಾಫಿ ವೆಂಟ್ ವೆರಿ ವೆಲ್, ತುಂಬ ಯಶಸ್ವಿಯಾಗಾಯಿತು. ತುಂಬ ಥ್ಯಾಂಕ್ಸ್. ಎಸ್, ತುಂಬ ಥ್ಯಾಂಕ್ ಯು ಅದಕ್ಕೂ. ಸೊ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಕ್ಯಾರಮ್ ಬೋರ್ಡು ಮತ್ತು ಚೆಸ್ಸು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆಲ್ಲ. ಸೊ ಅದನ್ನು ಕಿವಿ ಮಾತಾಗಿ ಕೇಳಿಸ್ಕೊಂಡ್ರು ಸರ್. ಕೇಳಿಸ್ಕೊಂಡು ನೀವು ಬೇರೆ ಎಲ್ಲೋ ಆರ್ಗನೈಸ್ ಮಾಡಬೇಡಿ, ಇಲ್ಲೇ ಮಾಡಿಸಿ, ಇಲ್ಲೇ ಏರ್ಪಾಡು ಮಾಡಿಸಿ, ನಾವು ಇಲ್ಲೇ ಜಾಗ ಕೊಡ್ತೀವಿ ಅಂತ ನಮ್ಗೆ ಪ್ರೋತ್ಸಾಹ ಕೊಟ್ಟು ಪ್ರಾಮಿಸ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು.